ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಉತ್ತರ ಪ್ರದೇಶದ ದೇವಾಲಯಗಳ ಪಟ್ಟಣ ಅಯೋಧ್ಯೆಯಲ್ಲಿನ ಐತಿಹಾಸಿಕ ಶ್ರೀರಾಮ ಮಂದಿರದ ಉದ್ಘಾಟನೆಯನ್ನ ಅದ್ದೂರಿಯಾಗಿ ನೆರವೇರಿಸಲಾಗಿದೆ. ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯ ಸುಸೂತ್ರವಾಗಿ ನೆರವೇರಿತು. ಬೆಳಗ್ಗೆ ಆಕಾಶರಾಗವಾದ ಮಂಗಳ ಸಂಗೀತದೊಂದಿಗೆ ಸಮಾರಂಭ ಪ್ರಾರಂಭವಾಯಿತು. 50ಕ್ಕೂ ಹೆಚ್ಚು ಆಕರ್ಷಕ ಸಂಗೀತ ವಾದ್ಯಗಳು ಈ ಶುಭ ಸಮಾರಂಭಕ್ಕೆ ಮೆರುಗು ನೀಡಿದವು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೊನೆಯ ದಿನದ ಪೂಜೆಯನ್ನ ನೆರವೇರಿಸಿದರು. ಈ ಮೂಲಕ 500 ವರ್ಷಗಳ ಹೋರಾಟಕ್ಕೆ ಕೊನೆಗೂ ಫಲ ಸಿಕ್ಕಿದ್ದು ಅಯೋಧ್ಯೆಯಲ್ಲಿ ರಾಮಲಲ್ಲನ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ. ಸುಮಾರು 500 ವರ್ಷಗಳ ಹಿಂದಿನ ಕನಸು. 500 ವರ್ಷಗಳಿಂದಲೂ ಹೋರಾಟವನ್ನು ಮಾಡಿಕೊಂಡು ಬಂದು ಇದೀಗ ಹೋರಾಟಕ್ಕೆ ಫಲ ಸಿಕ್ಕಿದೆ. ಇಂದು ರಾಮ ಮಂದಿರದಲ್ಲಿ ರಾಮಲಲ್ಲನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಡೆದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾಣ ಪ್ರತಿಷ್ಠಾಪನೆಯನ್ನು ನೆರವೇರಿಸಿದರು. ಗರ್ಭಗುಡಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಯೋಗಿ ಆದಿತ್ಯನಾಥ ಸೇರಿದಂತೆ ಇನ್ನು ಕೆಲವೊಂದಿಷ್ಟು ಜನರಿಗೆ ಮಾತ್ರ ಅವಕಾಶ ನೀಡಿದ್ದಾರೆ. ವಿಶೇಷವಾಗಿ ರಾಮನ ಮೂರ್ತಿ ಇಡೀ ದೇಶಕ್ಕೆ ಈ ಒಂದು ಕ್ಷಣಕ್ಕಾಗಿ ಕಾಯ್ತಾ ಇತ್ತು. ಯಾವಾಗ ರಾಮ ಮಂದಿರ ಉದ್ಘಾಟನೆ ಆಗುತ್ತೆ, ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಯಾವಾಗ
ಆಗುತ್ತದೆ ಅಂತ ಈ ದೇಶವೇ ಕಾಯ್ತಾ ಇತ್ತು. ಇದೀಗ ಈ ದೇಶದ ಸಂಭ್ರಮದ ಕ್ಷಣಕ್ಕೆ ಇನ್ನು ಅಯೋಧ್ಯೆ ಸಾಕ್ಷಿಯಾಗಿದೆ. ಈ ಪ್ರಪಂಚದಲ್ಲಿರುವಂತಹ ಹಿಂದೂಗಳ ಹೋರಾಟದ ಫಲವಾಗಿ ಇಂದು ರಾಮ ಮಂದಿರದಲ್ಲಿ ರಾಮಲಲ್ಲನ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಗಣ್ಯರು ಕೂಡ ರಾಮ ಮಂದಿರಕ್ಕೆ ತೆರಳಿದ್ದು ಈ ಸುಂದರ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ. ರಾಮ ಮಂದಿರದಲ್ಲಿ ಸಂಭ್ರಮದ ಕ್ಷಣ ಇದೀಗ ಮನೆ ಮಾಡಿದೆ. ಎಲ್ಲೆಲ್ಲೂ ಕೂಡ ರಾಮನಾಮದೇ ಜಪ, ಎಲ್ಲೆಲ್ಲೂ ಕೂಡ ರಾಮನ ನಾಮವೇ ಸ್ಮರಣೆಯಾಗ್ತಾ ಇದೆ. ಇಡೀ ಅಯೋಧ್ಯೆ ಸಂಭ್ರಮದಿಂದ ಕಂಗೊಳಿಸ್ತಾ ಇದೆ. ಇಡೀ ಅಯೋಧ್ಯೆ ನಗರದಲ್ಲಿ ದೀಪಾಲಂಕಾರವನ್ನ ಮಾಡಲಾಗಿದೆ. ಸಂಜೆ ಸರಯೂ ನದಿಯ ದಡದಲ್ಲಿ 10 ಲಕ್ಷ ದೀಪಗಳ ದೀಪೋತ್ಸವವನ್ನ ನೆರವೇರಿಸಲಾಗುತ್ತೆ. ಪ್ರಧಾನಿ ಮೋದಿ ಅವರ ಸಮ್ಮುಖದಲ್ಲಿ ರಾಮಲಲ್ಲನ ಮೂರ್ತಿ ಪ್ರತಿಷ್ಠಾಪನೆಯಾಗಿದ್ದು ಇಡೀ ದೇಶದಲ್ಲಿಯೇ ಸಂಭ್ರಮ ಮನೆ ಮಾಡಿದೆ. ಕೇವಲ ಅಯೋಧ್ಯೆಯಲ್ಲಿ ಮಾತ್ರವಲ್ಲ, ಇಡೀ ದೇಶದಲ್ಲಿಯೇ ಈ ಸಂಭ್ರಮ ಸಡಗರ ಮನೆ ಮಾಡಿರುವಂತದ್ದು. ಎಲ್ಲೆಲ್ಲೂ ಕೂಡ ರಾಮನ ಬೃಹತ್ ಫ್ಲೆಕ್ಸ್ ಗಳನ್ನ ಹಾಕಲಾಗಿದೆ, ಬೃಹತ್ ಕಟ್ಔಟ್ ಗಳನ್ನ ನಿರ್ಮಾಣ ಮಾಡಲಾಗಿದೆ. ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ರಾಮನಾಮನ ಜಪವನ್ನ ಮಾಡಲಾಗ್ತಾ ಇದೆ. ದೇವಸ್ಥಾನಗಳಲ್ಲಿಯೂ ಕೂಡ ಇವತ್ತು ವಿಶೇಷವಾದಂತಹ ಪೂಜೆ ಪುನಸ್ಕಾರವನ್ನ ಮಾಡಿ ಅನ್ನದಾನವನ್ನ ಕೂಡ ಮಾಡಲಾಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಇದು ರಾಮ ಮಂದಿರದ ದೃಶ್ಯವನ್ನ ನಾವು ನಿಮ್ಗೆ ತೋರಿಸ್ತಾ ಇರುವಂತದ್ದು. ಇದು ಕೇವಲ 1 ಅಂತಸ್ತಿನ ದೃಶ್ಯ. ಇನ್ನು 2 ಅಂತಸ್ತನ್ನ ನಿರ್ಮಾಣ ಮಾಡುವಂತದ್ದು ಬಾಕಿ ಇದೆ. ಇದೀಗ 1 ಅಂತಸ್ತನ್ನ ನಿರ್ಮಾಣ ಮಾಡಿ ಇಲ್ಲಿ ಗರ್ಭಗುಡಿಯ ಒಳಗೆ ರಾಮಲಲ್ಲನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇಡೀ ರಾಮ ಮಂದಿರವನ್ನ ಹೂವುಗಳಿಂದ ಅಲಂಕಾರಗೊಳಿಸಲಾಗಿದೆ. ತಳಿರು ತೋರಣಗಳಿಂದ ಇಡೀ ಅಯೋಧ್ಯೆ ನಗರವನ್ನ ಸಿಂಗರಿಸಲಾಗಿದೆ. ಒಟ್ಟಿನಲ್ಲಿ ಇಡೀ ದೇಶದಲ್ಲಿಯೇ ಸಂಭ್ರಮದ ವಾತಾವರಣ ಮನೆ ಮಾಡಿದೆ.
ರಾಮಲಲ್ಲನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಕೊನೆಯ ದಿನದ ಪೂಜೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನೆರವೇರಿಸಿದ್ದಾರೆ. ಇವರಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕೂಡ ಸಾಥನ್ನ ನೀಡಿದ್ದಾರೆ. ಉಡುಪಿಯ ಪೇಜಾವರ ಮಠದ ಶ್ರೀಗಳ ನೇತೃತ್ವದಲ್ಲಿ ಪೂಜೆಯನ್ನ ನೆರವೇರಿಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಗ್ಗೆ 12 ಗಂಟೆ ಸುಮಾರಿಗೆ ರಾಮ ಮಂದಿರವನ್ನ ತೆರಳಿ ಅಲ್ಲಿ ಗರ್ಭಗುಡಿಯಲ್ಲಿ ರಾಮ ಮಂದಿರದಲ್ಲಿರುವಂತಹ ರಾಮಲಲ್ಲನ ಮೂರ್ತಿಯ ಪ್ರತಿಷ್ಠಾಪನೆಗೆ ಪೂಜೆಯನ್ನ ನೆರವೇರಿಸಿದ್ರು. ಇನ್ನು ಅಯೋಧ್ಯೆಯಲ್ಲಿ ಭದ್ರತೆಯನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕೈಗೊಳ್ಳಲಾಗಿದೆ. ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರದು, ಶಾಂತಿ ಕದಡುವ ಗಲಾಟೆಗಳು ನಡಿಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ಡ್ರೋನ್ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ವಿಶೇಷವಾಗಿ ಭದ್ರತೆಗೆ ಆದ್ಯತೆಯನ್ನ ನೀಡಲಾಗಿದೆ. ಇನ್ನು ಸಹಸ್ರಾರು ಸಂಖ್ಯೆಯಲ್ಲಿ ಗಣ್ಯರು ಕೂಡ ರಾಮ ಮಂದಿರಕ್ಕೆ ಆಗಮಿಸಿದ್ದಾರೆ. ಈಗಾಗಲೇ ಚಲನಚಿತ್ರ ನಟರು, ಕ್ರಿಕೆಟ್ ದಿಗ್ಗಜರು ಕೂಡ ರಾಮ ಮಂದಿರದತ್ತ ಮುಖ ಮಾಡಿದ್ದು ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ಸಾಕ್ಷಿಯಾದರು. ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್, ಬಾಲಿವುಡ್ ಸ್ಟಾರ್ಸ್ಗಳಾದ ಅಮಿತಾಬ್ ಬಚ್ಚನ್, ರಣಬೀರ್ ಕಪೂರ್, ಆಲಿಯಾ ಭಟ್, ಕಂಗನಾ ರಣಾವತ್, ವಿಕ್ಕಿ ಕೌಶಲ್, ಕತ್ರಿನಾ ಕೈಫ್ ಇನ್ನೂ ಸೇರಿದಂತೆ ಹಲವಾರು ನಟ ನಟಿಯರು ಕೂಡ ಭಾಗಿಯಾಗಿದ್ರು. ಇನ್ನು ಕನ್ನಡದ ರಿಷಬ್ ಶೆಟ್ಟಿ ಕೂಡ ಈ ಕಾರ್ಯಕ್ರಮದಲ್ಲಿ ಕುಟುಂಬ ಸಮೇತರಾಗಿ ಭಾಗಿಯಾಗಿರುವಂತದ್ದು. ಜೊತೆಗೆ ಪವನ್ ಕಲ್ಯಾಣ್, ರಜನಿಕಾಂತ್ ಹೀಗೆ ಹಲವಾರು ಸೆಲೆಬ್ರಿಟಿಗಳು ಕೂಡ ಈ ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ರಾಮಲಲ್ಲನ ಮೂರ್ತಿ ಪ್ರತಿಷ್ಠಾಪನೆ ನೆರವೇರಿದ್ದು ಸಂಜೆ ಸರಯೂ ನದಿಯ ದಡದಲ್ಲಿ 10 ಲಕ್ಷ ದೀಪಗಳ ದೀಪೋತ್ಸವ ಕೂಡ ನಡೆಯಲಿದೆ. ಒಟ್ಟಿನಲ್ಲಿ ಇಡೀ ದೇಶವೇ ಕಾಯ್ತಾ ಇದ್ದಂತಹ ಕ್ಷಣ ಇಂದು ಅಯೋಧ್ಯೆಯಲ್ಲಿ ನೆರವೇರಿದ್ದು ರಾಮಲಲ್ಲನ ಬೃಹತ್ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಅಷ್ಟಕ್ಕೂ ಈ ಮೂರ್ತಿಯನ್ನ ಕೆತ್ತಿರುವಂತದ್ದು ಕರ್ನಾಟಕದ ಶಿಲ್ಪಿ ಯೋಗಿರಾಜ್ ಅವರು ಕೂಡ ಸತತ 5-6 ತಿಂಗಳುಗಳ ಕಾಲ ಅಯೋಧ್ಯೆಗೆ ತೆರಳಿ ಅಲ್ಲಿಯೇ ಮೈಸೂರಿನ ಕಲ್ಲಿನಿಂದಲೇ ಈ ಮೂರ್ತಿಯನ್ನ ಕೆತ್ತಲಾಗಿದೆ. ಇದು ಕರ್ನಾಟಕದ ಪಾಲಿಗೆ ಬಹಳ ವಿಶೇಷವಾದಂತಹ ವಿಚಾರ ಅಂತಾನೆ ಹೇಳ್ಬೋದು. ಇನ್ನು ಕರ್ನಾಟಕದ ಉಡುಪಿಯ ಪೇಜಾವರ ಮಠದ ಶ್ರೀಗಳ ನೇತೃತ್ವದಲ್ಲಿಯೇ ಪೂಜೆ ನೆರವೇರ್ತಾ ಇರುವಂತದ್ದು ಕೂಡ ವಿಶೇಷವಾದಂತಹ ಸನ್ನಿವೇಶವೇ. ಒಟ್ಟಿನಲ್ಲಿ ಕರ್ನಾಟಕಕ್ಕೂ ಅಯೋಧ್ಯೆಗೂ ಅವಿನಾಭಾವ ಸಂಬಂಧವಿದ್ದು ರಾಮ ಮಂದಿರದಲ್ಲಿ ಕರ್ನಾಟಕದ ಹಲವಾರು ಜನರ ಪಾಲಿದೆ. ಒಟ್ಟಿನಲ್ಲಿ ಇಡೀ ದೇಶವೇ ಕಾಯ್ತಾ ಇದ್ದಂತ ಐತಿಹಾಸಿಕ ಕ್ಷಣಕ್ಕೆ ಇವತ್ತು ಅಯೋಧ್ಯೆ ಸಾಕ್ಷಿಯಾಗಿದೆ.